ಹಾಯ್ ಗೈಸ್, ವೆಲ್ಕಮ್ ಟು ತಂಬೂರಿ ಲಾಗ್ಸ್ ಗೈಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹಾಸ್ಟೆಲ್ ನೋಡೋಕೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳದಿಂದ. ಇವಾಗ ನೋಡಿ ಉಜಿರೆಗೆ ಬಂದಿದ್ದೀವಿ. ಇದೇ PU ಹಾಸ್ಟೆಲ್ ಇದು ಸಿದ್ಧವನ ಅಂತ ಇದೆ ಹೆಸರು. ಇವಾಗ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ರತ್ನಮಾನಸ ಅಂತ ನಮ್ಮ ಹಾಸ್ಟೆಲ್ ಹೆಸರು. ಇವಾಗ ಉಜಿರೆಗೆ ಬಂದು ಹೋಗ್ತಾ ಇದ್ದೀವಿ ಜೀಪಲ್ಲಿ ಗೈಸ್. ನೋಡಿ ಹಾಸ್ಟ್ಲಿಗೆ ಬಂದಿದ್ದೀವಿ. ನಾವು ಓದಿದ್ದು ಹಾಸ್ಟ್ಲ್ ಇದು ಪ್ರೈಮರಿಲಿ, ಹೈಸ್ಕೂಲಲ್ಲಿ ಸಾರಿ. ನೋಡಿ ರತ್ನಮಾನಸ ನೋಡಿ, ಇದೇ ಫ್ರಂಟ್ ವ್ಯೂ ನೋಡಿ. ಇಲ್ಲಿ ರತ್ನಮಾನಸ ಅಂತ ಗೇಟ್ ಎಲ್ಲ ನಾವು ಇದ್ದಾಗ ಬೇರೆ ಥರ ಇತ್ತು ಗೈಸ್. ಇವಾಗೆಲ್ಲ ಫುಲ್ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಹಾಸ್ಟೆಲ್ನ. ಗೇಟ್ ಎಲ್ಲ ಮಾಡಿಸಿ ನಾವೆಲ್ಲ ಇದೊಂದೇ ಗೇಟ್ ಇದ್ದಿದ್ದು, ಸಣ್ಣ ಗೇಟ್ ಅಷ್ಟೇ, ಯಾವುದೂ ಇರಲಿಲ್ಲ ಗೇಟು. ಇದು ನೋಡಿ, ಇದು ದೊಡ್ಡ ಗೇಟ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಇವಾಗ. ಅಷ್ಟೊಂದು ಕಾಂಪೌಂಡ್ ಅಂತ ಇರಲಿಲ್ಲ, ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ನೋಡಿ ಗಾರ್ಡನ್ನು ಫಸ್ಟ್ ಸ್ಟಾರ್ಟಿಂಗಿಂದ ಗಾರ್ಡನ್ ಸ್ಟಾರ್ಟ್ ಆಗುತ್ತೆ ಗೈಸ್. ಇದು ಇಲ್ಲಿ ಸುಮಾರು ಕರ್ನಾಟಕದಿಂದ ಎಲ್ಲ ಜಿಲ್ಲೆಯಿಂದ ಕರ್ಕೋತಾರೆ ಇಲ್ಲಿ ಹಾಸ್ಟ್ಲಿಗೆ ಎಕ್ಸಾಮ್ ಬರ್ಸ್ಬಿಟ್ಟು. ನೋಡಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ನಡ್ಕೊಂಡು. ನೋಡಿ ಎಷ್ಟು ಕ್ಲೀನಾಗೆಲ್ಲ ಮಡಗಿದ್ದಾರೆ ಅಂತ. ಸೂಪರ್ ಆಗಿ ನೋಡಿ ಇಲ್ಲೇ ಹಾಸ್ಟ್ಲು ಸ್ಟಾರ್ಟ್ ಆಯಿತು ಗೈಸ್. ನೋಡಿ ಇದೇ ನಮ್ಮ ಹಾಸ್ಟ್ಲು ರತ್ನಮಾನಸ ಅಂತ ಇದು ಹೆಸರು. ನೋಡಿ ಇಲ್ಲೆಲ್ಲ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ. ಇವಾಗ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಬೇರೆ ಬೇರೆ ಊರಿಂದ ಬಂದು. ನೋಡಿ ಇದೇ ಒಳಗಡೆ ಇರೋ ಹಾಸ್ಟ್ಲು. ಇವೆಲ್ಲ ನೋಡಿ 10th ಫಾರ್ಮುಲಾಗಳು ಇವೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಸಿದ್ರು 10th. ಇನ್ನೂ ಇದೆ ನೋಡಿ, ಇದೆಲ್ಲ 10th ಟಾಪರ್ಸ್ಗಳು ಇದು ನಮ್ಮ ಹಾಸ್ಟ್ಲಲ್ಲಿ. ನೋಡಿ ಇವಾಗ ನೋಡಿ ಹೋಗ್ತಾ ಇರೋದು ಸ್ಟಡಿ ರೂಮ್ಗೆ. ನೋಡಿ ಇದೇ ಸ್ಟಡಿ ರೂಮ್, ಇದೇ ನನ್ನ 10th ಪ್ಲೇಸ್ ಗೈಸ್. ಇದೇ ಫಸ್ಟ್ ಬೆಂಚಲ್ಲಿ ಕೂರ್ತಿದೆ ನೋಡಿ. ಇದೆಲ್ಲ ಬೆಡ್ರೂಮ್ ಇವೆಲ್ಲ. ಇವತ್ತು ಭಾನುವಾರ ಅಲ್ವಾ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಡ್ನೆಲ್ಲ ಸರಿ ಮಾಡಿ ಎಲ್ಲ ಮಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್. ಇವರೆಲ್ಲ ಹುಡುಗರು ಪಾಪ ಇವರೇ ಮಾಡ್ಕೋಬೇಕೀಗ, ಯಾರು ಪೇರೆಂಟ್ಸ್ ಯಾರು ಬರಲ್ಲ. ಹಾಗೆ ನೋಡಿ ಅಡುಗೆ ರೂಮಿಗೆ ಬಂದಿದ್ದೀವಿ. ನೋಡಿ ಭಟ್ರು ಎಲ್ಲ ಸ್ಟೀಮಿಂದ ಅಡುಗೆ ಆಗ್ತಾ ಇದೆ ಇವತ್ತು. ನೋಡಿ ಇದು ಹಾಲ್ ಇರೋದು ಇದು. ಇವತ್ತು ದಿನಚರಿಗಳು ಇದು. ಸೋಮವಾರ ದಿನ, ಶುಕ್ರವಾರ, ಶನಿವಾರ ಬೇರೆ. ನೋಡಿ ಗಾರ್ಡನ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಗಾರ್ಡನ್ ಅಂದರೆ ತೋಟ ನೋಡೋಕೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಹುಡುಗರು ನಿರಂಜನ ಅವ್ರನ್ನೆಲ್ಲ ಕರ್ಕೊಂಡು, ಪ್ರಜ್ವಲ್ನ. ನೋಡಿ ಇದೆಲ್ಲ ಗೊಬ್ಬರದ್ದು ಇದೆಲ್ಲ ಫುಲ್ಲು ಗೊಬ್ಬರ ಯಾವ್ಯಾವ ಥರ ಇದು 3 ಟೈಪ್ ಇರುತ್ತೆ ಗೈಸ್. ಇದೆ ಫಸ್ಟ್ ಟೈಪ್ ಇರೋದು ಗೊಬ್ಬರ. ಇನ್ನೊಂದು ಟೈಪ್ ಎಲ್ಲ ತೋರಿಸ್ತೀನಿ ಬನ್ನಿ. ಇನ್ನೆರಡು ಟೈಪ್ ಎಲ್ಲೆಲ್ಲಿದೆ ಅಂತ ಮುಂದೆ ತೋರಿಸ್ತೀನಿ. ನೋಡಿ ಇದೆಲ್ಲ ದನದ್ದು ಫುಲ್ಲು ಪ್ಯೂರ್ ಗೊಬ್ಬರ ಗೈಸ್ ಇದು. ಇವರೇ ನಾವೇ ಇದು ಮಾಡಿ ಎಲ್ಲ ನಾವೇ ಗಿಡಕ್ಕೆಲ್ಲ ಹಾಕೋದಿದ್ದು. ನಾವು ಎಲ್ಲಿಂದ ತರಲ್ಲ ಗೊಬ್ಬರ ಮಾತ್ರ ಇಲ್ಲಿ ಹಾಸ್ಟ್ಲಿಗೆ. ನೋಡಿ ಇವಾಗ ಹೋಗ್ತಾ ಇರೋದು ಭತ್ತ ಹಾಕಿದ್ದಾರೆ, ಗದ್ದೆ ಮಾಡವ್ರೆ. ನಮ್ಮ ಬ್ಯಾಚಲ್ಲಿ ಸ್ಟಾರ್ಟ್ ಆಗಿದ್ದಿದ್ದು ಭತ್ತ ಬೆಳೆಯೋಕ್ಕೆ. ನೋಡಿ ಇಲ್ಲಿ ಯಾವ ಥರ ಭತ್ತ ಬೆಳೆದಿದ್ದಾರೆ ಅಂತ. 3 ಎಕರೆಗೆ ಇದು ಬೆಳೆದಿದ್ದಾರೆ, 3 ಗದ್ದೆಗೆ ಫುಲ್ಲು. ನೋಡಿ ಇವರಿಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ನಮ್ಮ ಕೈಲೇ ಮೇಂಟೈನ್ ಮಾಡಿಸ್ತಿರು. ಫಸ್ಟ್ ಟೈಮ್ ಬಂದಿರೋದು ಗೈಸ್ ಇವರು ನಮ್ಮ ಹಾಸ್ಟ್ಲು ಕರ್ಕೊಂಡು ಬಂದಿರೋದು. ನೋಡಿ ಬಾವಿಗೆ ಬಂದಿದ್ದೀವಿ. ಅಷ್ಟೊಂದು ನೀರಿಲ್ಲ ಅನಿಸುತ್ತೆ, ಹಳೆ ಮನೆ ಫುಲ್ ಇದು. ನೋಡಿ ಹಳೆ ಮನೆಗೆ ಬಂದಿದ್ದೀವಿ, ಪಕ್ಕದಲ್ಲಿ ಬಾವಿ ಇದೆ. ನೀರು ಅಷ್ಟೊಂದೇನಿಲ್ಲ, ಮಳೆ ಇಲ್ಲ ಗೈಸ್. ಇವಾಗ ಈ ಕಡೆ ಎಲ್ಲ ಫುಲ್ ಬಿಸಿಲಿದೆ ಅಲ್ಲ, ಅಷ್ಟೊಂದು ಮಳೆ ಇದ್ದಿರಂತೆ ಫುಲ್ ತುಂಬಿ ಇಲ್ಲ ಈ ಕಡೆ ಸೈಡಿಂದ ಹರ್ಕೊಂಡು ಹೋಗೋದು. ಇವಾಗ ನೋಡಿ ಅನಾನಸ್ ತೋಟಕ್ಕೆ ಬಂದಿದ್ದೀವಿ. ಅನಾನಸ್ ಬಿಟ್ಟಿದಾವ ಏನೋ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. ನೋಡಿ ಇಲ್ಲೊಂದು ಬಿಟ್ಟಿದೆ ಗೈಸ್. ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡೋರಿ. ನೋಡಿ ಎಷ್ಟು ದಪ್ಪ ಇದೆ ಅಂತ. ಇದು ಗುಂಡಿಗಳು ಫಸ್ಟು ಅಲ್ಲಿಂದ ತೆಗೆದು ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಕೆಲಸ ವಹಿಸಿರ್ತಾರೆ. ದಿನಕ್ಕೆ ಇವರು ಅಂತ ಈ ಗುಂಡಿಗೆ ಹಾಕ್ಬೇಕು. ಬೈಲಿ ಈ ಥರ ಬಂದು ಇಲ್ಲಿ ಒಬ್ಬ ಎತ್ತು ಕೊಡ್ತಾ ಇರ್ತಾನೆ. 5ನೇ ತಗೊಂಡೋಗಿ ಅಲ್ಲಿದ್ವಲ್ಲ, ಅಲ್ಲಿ ಫಸ್ಟು ಅಲ್ಲಿಗೆ ಹಾಕ್ಬೇಕು ಅಂಥ ಜಾಗಕ್ಕೆ. ಅದೇ ಟಾರ್ಗೆಟು. ಇಲ್ಲಿ ಫುಲ್ ಆಗಿರುತ್ತೆ ಅಂತ ತಿಳ್ಕೊ. ಬಕೆಟ್ ಇರುತ್ತಲ್ಲ, ಬಕೆಟಲ್ಲಿ ತುಂಬ್ಕೋಬೇಕು. ತುಂಬ್ಕೊಂಡು ಓಡಿ ಹೋಗಿ ಅಲ್ಲಿಗೆ ಹಾಕಬೇಕು. ಅಲ್ಲಿಂದ ಇದಿತ್ತಲ್ಲ ಗೊಬ್ಬರದ ಅಲ್ಲಿಗೆ ಹಾಕೋದು. ನೋಡಿ ಬರೀ ಸಗಣಿನೇ ಇಲ್ಲಿ ಹಾಕೋರು. ಬರೀ ಇದೇನೋ ಹೊಸ್ತು ಇಷ್ಟು ಟಾರ್ಗೆಟ್ ಅಂತ ನಮ್ಗೆ ಗೊತ್ತಿತ್ತು. ಆ ನೀರು ನೋಡಿದ್ರಲ್ಲ, ಅಡುಗೆ ರೂಮ್ದು ನೀರು, ಸ್ನಾನದ ರೂಮ್ದು ನೀರು ಇದೆಲ್ಲ. ಇದು ಇದೇನು ಹೇಳು, ಇದು ಕಣ ಬಯೋಗ್ಯಾಸು. ಫುಲ್ ಅಪ್ಡೇಟ್ ಆಗ್ಬಿಡೋದು ಕ್ಯಾಮ್ರಾ ಇವಾಗ. ಇದು ಸಣ್ಣ ಪುಟ್ಟ ಗಿಡಗಳಿಗೆ ತಡೆಯಲ್ವಲ್ಲ ಗೊಬ್ಬರನ ಅಂತೇಳಿ. ನೋಡಿ ಇಲ್ಲೇ ದನಗಳನ್ನೆಲ್ಲ ಕಟ್ಟಾಕೋದು. ಇಲ್ಲೇ ಇದೆಲ್ಲ ನೀರೆಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಕರುಗಳು ಕಟ್ಟಾಕೋದು ಗೈಸ್. ಇದು ಇದಕ್ಕೆ ಬೇರೆ ಅದಕ್ಕೆ ಬೇರೆ, ದನಗಳು ಬೇರೆ ಕರುಗಳು ಬೇರೆ ಎಲ್ಲ ಮಾಡಿದ್ದಾರೆ. ಇದು ನೋಡಿ ಹಾಲು ಕರೆಯೋ ಕ್ಯಾನ್ಗಳು ಎಲ್ಲ ತೊಳೆದು ಮಡಗಿದ್ದಾರೆ ಸಂಡೇ ಅದಕ್ಕೆ. ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಟೆಲ್ನ. ಇದೇ ನೋಡಿ ನಮ್ಮ STM ಡಿಗ್ರಿ ಕಾಲೇಜ್. ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಂತ ಇದೆ ಹೆಸರು. ಇದೇ ನೋಡಿ ಡಿಗ್ರಿ ಕಾಲೇಜು. ಇವಾಗೆಲ್ಲ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು ಗೈಸ್. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.